ಏನಪ್ಪ ಗಂಡ್ಸತ್ ಮುಂಡೆ ಥರ ಬಟ್ಟೆ ಹಾಕೊಂಡಿದ್ಯಾ ತಲೆ ಮೇಲೆ ಅನ್ಕೊಂಡಿದಾರ. ಏನು ಆಷಾಢದ ಗಾಳಿ ಮಳೆ ಬರಲ್ಲ ಅನ್ಕೊಂಡ್ರೆ, ಆದ್ರೆ ಬಂತು ಮಳೆ ಯಾವ ಲೆವೆಲಾಗಿ ಬಂತು ಗೊತ್ತಾ. ಬಿಡ್ಸಕ್ ದೊಡ್ಡದಾಗ ಬಂದ್ರಿ ನಾನು ಮತ್ತೆ ನಮ್ಮಮ್ಮ. ಇಲ್ಲಿ ನೋಡ್ರಿ ಜಡಿ ಥರ ಹಿಡ್ಕೊಂಡ್ಬಿಟ್ಟೈತೆ ಮಳೆ. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಸಮಯ ಆಗಿದೆ, ಇವತ್ತು ತುಂಬ ತಡವಾಗಿ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸಮಯ ಬಂದು 9:30. ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ತೋಟಕ್ಕೆಲ್ಲ ಆಲ್ಮೋಸ್ಟ್ ಬಂದ್ಬಿಟ್ಟೆ. ಒಂದು 6 ಗಂಟೆ ಆಗಿತ್ತು, 6:30 ಆಗಿತ್ತಮ್ಮ, 6:30 ಆಗಿತ್ತು. 6:30ಗೆಲ್ಲ ತೋಟಕ್ಕೆ ಬಂದರೆ, ಆದರೆ ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಇವಾಗ ಕೂತ್ಕೊಂಡು ಯಾಕೋ ಬೇಜಾರಾಗ್ತಾಯಿತ್ತು, ಬಾಯೆಲ್ಲ ಒಂಥರ ಸಪ್ಪಡಿ ಹೊಡಿತಾಯಿತ್ತು. ಹಾಗಾಗಿ ಕೂತ್ಕೊಂಡು ನಮ್ಮ ಅಮ್ಮನ ಜೊತೆ ಎಲ್ಲಾಡ್ಕೆ ಹಾಕೊಂಡು ಇವಾಗ ಕೆಲಸ ಶುರು ಮಾಡ್ತಾಯಿದ್ದೀನಿ. ಏನಂದರೆ ನಾನೊಬ್ಬನೇ ಅಲ್ಲ, ಪ್ರತಿಯೊಬ್ಬರು ಕೂಡ ಅಷ್ಟೇ ತೋಟದಾಗ ಕೆಲಸ ಮಾಡ್ತಾ ಇರ್ತೀವಿ. ಬಾಯಿ ಒಣ್ಕೊಂಡು ಓದ್ತಾ ಇರ್ತೈತೆ, ಬಾಯಿ ಒಂಥರ ಸಪ್ಪಡಿ ಬೀಳ್ತೈತೆ. ಅವಾಗ ಏನು ಮಾಡ್ತೀವಿ, ಒಂಚೂರು ಎಲ್ಲಾಡ್ಕೆ ಹಾಕ್ಕೊಂಡ್ರೆ ಒಂಥರ ಮೈಂಡು ಫ್ರೆಶ್ ಆಗ್ತೈತೆ. ಈ ಕಡೆ ಕೆಲಸನೂ ತುಂಬ ಚೆನ್ನಾಗಿ ಮಾಡ್ಬೋದು ಅಲ್ಲ ಪ್ರೇಮಕ್ಕ? ಉಲ್ತುಂಟೆ ಬಸ್ವಾ ಈ ಥರ ತರಲೆ ಮಾತಾಡ್ಕೊಂಡು ಇಬ್ಬರು ಕೆಲಸ ಮಾಡ್ಕೊತೀವಿ ಕಣ್ರಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಏನು ಮಾಡಿದ್ದು ಬಾಗ್ತೀವಿ ಪ್ರತಿಯೊಂದು ಕೂಡ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದರೆ ಏನು, ನೀವು ಮಾಡೋ ಒಂದು ಲೈಕ್. ಓಕೆ, ಇವಾಗ ಸದ್ಯಕ್ಕೆ ಏನಪ್ಪ ಮಾಡ್ತಾಯಿದ್ದೀವಿ ಅಂದರೆ, ಸದ್ಯಕ್ಕೆ ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ನೋಡ್ತಾಯಿದ್ದೀರಾ ಎಲ್ಲ ಬೇಸನಗಳೆಲ್ಲ ಹಂಗೆ ಇದ್ದಾವೆ, ಮತ್ತು ಚೀಲಗಳಲ್ಲೂ ಹಂಗೆ ಇದ್ದಾವೆ. ಇನ್ನೇನು ಗಾಡಿ ಬರೋ ಟೈಮ್ಗೆ, ಗಾಡಿ ಅಂತೂ ಬರೋಲ್ಲ, ನಾನೇ ಸಾಗಿಸ್ಬೇಕು. 1 ಗಂಟೆ ಅಷ್ಟೊತ್ತಿಗೆ ಎಲ್ಲ ಮೂಟಿಗಳು ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು ಇವತ್ತು. ಈಗ ಸಮಯ ಬಂದು 10:03 ಆಗಿದೆ. ಈಗ ಕರೆಂಟ್ ಕೂಡ ಬಂದಿದೆ. ಕರೆಂಟೆಲ್ಲ ಆಲ್ಮೋಸ್ಟ್ 9 ಗಂಟೆಗೆಲ್ಲ ಬಂತು. ಆದರೆ ತೋಟಕ್ಕೆ ಇವಾಗ ನೀರು ಬಿಟ್ಟಿದ್ದೀನಿ ಕಣ್ರಿ. ಎಲ್ಲ ಕೂಡ ಚೆಕ್ ಮಾಡ್ಕೊಂಬಂದಿದ್ದಾಯಿತು ಒಂದು ಕಡೆಯಿಂದ. ಆಲ್ರೆಡಿ ನಮ್ಮಮ್ಮನೂ ಕೂಡ ಚೆಕ್ ಮಾಡಿಕೊಂಡು ಆಯ್ತಾನಮ್ಮ ನೋಡಿ ಕಾಯಿ ಬಿಡ್ಸ ನಡಿ. ಇವಾಗ ಕಾಯಿ ಬಿಡ್ಸೋಕೆ ಹೋಗ್ಬೇಕು ಕಣ್ರಿ. ಈ ಥರ ಇರ್ತಿದ್ದ ನಮ್ಮ ಕಡೆ ಕೆಲಸ. ಒಂದು ಕಡೆ ನೀರು ಹಾಯಿಸ್ಬೇಕು, ಇನ್ನೊಂದು ಕಡೆ ಕಾಯಿ ಬಿಡಿಸ್ಬೇಕು. ಈಗ ಸಮಯ ಬಂದು ಮಧ್ಯಾಹ್ನ 12:30 ಆಗಿದೆ ಕಣ್ರಿ. ತೊಂಡೆಕಾಯಿ ಎಲ್ಲ ಕಿತ್ಬಿಟ್ಟು ಈಗ ಮೂಟೆ ಟಾಪ್ ಹೊಲಿತಾ ಇದ್ದೀನಿ. ಯಾಕಂತೇಳಿದ್ರೆ ಗಾಡಿಗಳು ಇನ್ನೇನು ಪಾಸ್ ಆಗೋ ಒಂದು ಟೈಮು 12:30 1 ಗಂಟೆಗೆಲ್ಲ ಗಾಡಿ ಪಾಸ್ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ರೋಡ್ ಹತ್ರ ಸಾಗಿಸ್ಕೊಡ್ಬೇಕು ಇವತ್ತು. ಸಾಗಿಸ್ಕೊಟ್ರೆ ಮೂಟೆ ಎತ್ಕೊಂಡೋಗಿ ಗಾಡಿನಲ್ಲಿ ರೋಡ್ ಹತ್ರ ಹಾಕ್ಬಿಟ್ರೆ ಅವ್ರ ಪಡಕ್ಕೆ ಅವ್ರು ಹಾಕ್ಕೊಂಡು ಹೋಗ್ತಾರೆ. ಅಲ್ಲಿಗೆ ನನ್ನ ಡ್ಯೂಟಿ ಮುಗೀತು. ಏನಂದರೆ ನಮ್ಮದು ಓಣಿ ಇದೆಯಲ್ಲ, ಗಾಡಿಗಳು ಬರೋಕ್ಕಾಗೋದಿಲ್ಲ. ಹಾಗಾಗಿ ಬೇಸಿಗೆನಲ್ಲೆಲ್ಲ ಆರಾಮಾಗಿ ಬರುತ್ತೆ. ಈ ಮಳೆಗಾಲ ಬಂದಿದೆ ಅಂದರೆ ಈ ಥರ ನನಗೆ ಸ್ವಲ್ಪ ತೊಂದರೆ. ಓಕೆ, ಕಷ್ಟನೋ ಸುಖನೋ ಈಗ ಬೆಳಿಬೇಕು. ಹೊಟ್ಟೆ ಪಾಡು ಅನ್ನೋದು ಇದೆಯಲ್ಲ, ಆ ಹೊಟ್ಟೆನ ಸಾಕಲೇಬೇಕು. ಹೊಟ್ಟೆನ ಸಾಕಬೇಕಂದ್ರೆ ಹೇಗೋ ಕಷ್ಟ ಬಿದ್ದು ದುಡ್ಡು ಮಾಡಬೇಕು, ಹೊಟ್ಟೆ ಪಾಡು ನಡೆಸಲೇಬೇಕು ಅಲ್ವೇ. ಏನು ಮಾಡೋಕ್ಕಾಗಲ್ಲ ಕಣ್ರಿ. ರೋಡ್ ಆಗೋವರೆಗೂ ಇದೆಲ್ಲ ನಮ್ಮದು ಇದ್ದಿದ್ದೆ ರಿಸ್ಕು. ಊಟ ಮಾಡಿ ಈಗ ಚಂದ್ರಮಳೆ ದೇವಸ್ಥಾನ ಹತ್ರ ಹಾಕಿದ್ದೀನಿ. ಇಲ್ಲಿ ಬಂದು ಟೆಂಪೋ ಹಾಕ್ಕೊಂಡು ಹೋಗುತ್ತೆ. ಇಲ್ಲಿಗೆ ನನ್ನ ಕೆಲಸ ಮುಗೀತು ಕಣ್ರಿ. ಇವಾಗ ನಮ್ಮ ಮನೆಯಲ್ಲಿ ಬಂದು ಊಟ ತಿಂತಾಯಿದ್ದೀನಿ. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ನಾಟಿ ಕೋಳಿ ಸಾರು, ರಾಗಿ ಮುದ್ದೆ. ಬನ್ನಿ ಫ್ರೆಂಡ್ಸ್, ನಾಟಿ ಕೋಳಿ ಮತ್ತು ರಾಗಿ ಮುದ್ದೆ ಎರಡು ಕೂಡ ಬ್ಯಾಟಿಂಗ್ ಮಾಡೋಣ. ನಾಟಿ ಕೋಳಿ ಮುದ್ದೆ ಇನ್ಯಾವ ಕೋಳಿ ಕೂಡ ವೇಸ್ಟ್ ಅಂದರೆ ವೇಸ್ಟ್. ಅದೆಲ್ಲ ನಿಮ್ಗೆ ಗೊತ್ತಿರೋದೆ, ನಾನು ಯಾಕೆ ಓವರ್ ಬಿಲ್ಡಪ್. ನಾಟಿ ಕೋಳಿ ಮುದ್ದೆ ತಿಂದ್ಬಿಟ್ಟು ಇವಾಗ ಕುತ್ಕೊಂಡಿದ್ದೀನಿ. ನಿದ್ದೆ ಮಾಡಿದ್ದೆ. ನಾಟಿ ಕೋಳಿ ಸಾರು ಮತ್ತು ಮುದ್ದೆ ಕೂಡ ತಿಂದಿದ್ದಾಯಿತು. ಈಗ TV ನೋಡ್ತಾ ಇದ್ದೀನಿ. ಯಾಕ ನೀನು ಬತ್ತೀನ ಯೂಟ್ಯೂಬಲ್ಲಿ? ಏನಂದ್ರೆ TV ನೋಡಿಕೊಂಡು ಟೈಮ್ ಪಾಸ್ ಮಾಡಿದ್ದಾಯಿತು. ಇವಾಗ ತೋಟ ಕಡೆ ಹೋಗ್ಬೇಕು. 4 ಗಂಟೆ ಬೇರೆ ಆಗೋಯ್ತು. ತೋಟ ಕಡೆ ಹೋಗಿ ಕೆಲಸ ನೋಡೋಣ ಬನ್ನಿ. ಮಳೆ ಬರೋ ವಾತಾವರಣ ಜೋರಾಗಿದೆ. ಈ ಕಡೆ ಇರೋ ಮೋಡನ ಬೇರೆ ಕಡೆ ಇಟ್ಕೊಂಡು ಹೋಗ್ತಾಯಿದ್ದೆ ಗಾಳಿ. ಈ ಗಾಳಿ ಆಷಾಢ ಗಾಳಿ ಮುಗಿಯೋವರೆಗೂ ಮಳೆ ಅಂತೂ ಇಲ್ಲ.
ಕಾಯಿ ಬಿಡ್ಸಕ್ಕೆ ದೊಡ್ಡದಾಗಿ ಬಂದರೆ ನಾನು ಮತ್ತು ನಮ್ಮಮ್ಮ ಇಲ್ಲಿ ನೋಡ್ರಿ ಜಡಿ ಥರ ಹಿಡ್ಕೊಂಬಿಟ್ಟೈತೆ ಮಳೆ. ಅವಾಗೆ ಗಾಳಿ ಇಲ್ಲ, ಗಾಳಿ ಐತೆ ಮಳೆ ಇಲ್ಲ ಅಂತ ಅಂದ್ಕೊಂಡ್ರಿ. ಆದರೆ ನೋಡ್ತಾ ನೋಡ್ತಾ ಜಡಿ ಥರ ಹಿಡ್ಕೊಂಬಿಟ್ಟೈತೆ. ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರು ಮಳೆ ಬೀಳ್ತಾನೆ ಐತೆ. ಎಲ್ಲ ಆಲ್ಮೋಸ್ಟ್ ಹಿಂದೆ ನೀರು ಕುಡ್ದಿದ್ದೀವಿ. ನಮ್ಮಮ್ಮ ಹೋಗ್ತಾರೆ, ಬಾ ಹೋಗೋಣ ಮನೆಗೆ ಅಂತ. ಈ ಕಡೆ ನೋಡ್ರೆ ಬಂದಾಗಿಂದ 2 ಬೇಷನ್ ಕಿತ್ತಿದ್ದೀವಿ. ಏನು ಮಾಡೋದಂತ ಗೊತ್ತಿಲ್ಲ. ಈಗ ಸಮಯ ಆಗಿದೆ ಸಂಜೆ 5:15. ತೋಟಕ್ಕೆ ಬಂದಿದ್ದೆ ತಡ, ಅದರಲ್ಲೋ ಬಂದಿದ್ದಕ್ಕೆ ಮಳೆ ಹಿಡ್ಕೊಂಬಿಡ್ತು. ಏನು ಬರಲ್ಲ ಬಿಡು, ಗಾಳಿ ಬೇರೆ ಬೀಸ್ತಾ ಐತೆ, ಆಷಾಢದ ಗಾಳಿ, ಮಳೆ ಬರಲ್ಲ ಅನ್ಕೊಂಡ್ರೆ. ಆದರೆ ಬಂತು ಮಳೆ. ಯಾವ ಲೆವೆಲಾಗಿ ಬಂತು ಗೊತ್ತಾ? ಈ ಮರಕ್ಕೆ ದುಮ್ಮು ಕೂಡ ಅಣಗಿಲ್ಲ. ಏನಂದರೆ ಆ ಥರ ಮಳೆ ಬಂದೈತೆ. ಏನಂದರೆ ಜಡಿ ದುಮ್ಮು ಕೂಡ ಅಣಗಿಲ್ಲ. ಇನ್ನು ಒಂದೊಂದು ಸಿನ್ಕ್ ಬೀಳ್ತಾ ಐತೆ, ಸ್ವಲ್ಪ ಜೋರು ಆಗ್ತೈತೆ, ಸ್ವಲ್ಪ ಕಡಿಮೆ ಆಗ್ತೈತೆ. ಏನಪ್ಪ ಗಂಡ್ಸತ್ ಮುಂಡೆ ಥರ ಬಟ್ಟೆ ಹಾಕ್ಕೊಂಡಿದ್ಯಾ ತಲೆ ಮೇಲೆ ಅನ್ಕೊಂಡಿದ್ದೀರ? ಏನು ಮಾಡಿದ್ದೀರ? ತಲೆ ನಿಂದೋತೈತೆ ಅಂದ್ಬಿಟ್ಟು ಬಟ್ಟೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮಳೆನಲ್ಲಿ ನಿಂದರೆ ಮೊಳಕೆ ಬಂದ್ಬಿಡ್ತೈತೆ. ಅದಕ್ಕೆ ಈ ಥರ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡಿದ್ದೀನಿ. ಏನು ಮಾಡೋದು ಒಂದು ಗೊತ್ತಿಲ್ಲ. ಇಷ್ಟೊತ್ತಿಗೆ ಮನೆಗೆ ಹೋದ್ರೆ ಕೆಲಸ ಟೈಮ್ ಪಾಸ್ ಆಗಲ್ಲ. ಹಾಗಾಗಿ ಏನಪ್ಪ ಮಾಡೋದು ಅಂತ ಬೇಜಾರಾಗ್ತೈತೆ. ಈ ಕಾಡಲ್ಲೋ ಏನೈತೆ ಈ ತೋಟಗಳಲ್ಲಿ, ಅದೇ ಮರ, ಅದೇ ತೋಟ, ಅದೇ ಇದು. ಇನ್ಯಾರು ಕೂಡ ಒಂದು ನೊಣ ಕೂಡ ಓಡಾಡಲ್ಲ, ಒಂದೇ ಒಂದು ನರ್ಪಿಳ್ಳೆ ಕೂಡ ಓಡಾಡಲ್ಲ. ಹೊಲಗಳೆಲ್ಲ ಉತ್ತಿ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲ 5 ನೇಗ್ಲು, ಕಳ್ರೆವೇಟ್ರು, ಮತ್ತೊಂದು ಹಾಕಿ ಎಲ್ಲ ರೋಟ್ರಿಗೆ ಹೊಡೆದು ಎಲ್ಲ ಲೆವೆಲಾಗಿ ಮಡಗಿದ್ದಾರೆ. ಆದರೆ ಏನು ಮಾಡೋದು, ಟೈಮ್ ಸರಿಯಾಗಿ ಮಳೆ ಬೀಳ್ತಾ ಇಲ್ಲ. ಈ ಸರಿ ಏನೋ ಹೊಲಗಳು ಬದುಕಿಸ್ತೈತೋ ಹಾಳು ಮಾಡ್ತಾಯಿತ್ತೋ ಒಂದು ಗೊತ್ತಿಲ್ಲ. ಏನು ಮಾಡ್ತಾಯಿದ್ದೋ ಗೊತ್ತಿಲ್ಲ. ಹೋದ ವರ್ಷ ಇಷ್ಟೊತ್ತಿಗೆಲ್ಲ ಒಳ್ಳೆ ಮಳೆ, ಸಿಕ್ಕಾಪಟ್ಟೆ ಜೋರು ಮಳೆ, ಒಳ್ಳೆ ಮಳೆ ಆಗಿ ತುಂಬ ಚೆನ್ನಾಗಿ ಭೂಮಿ ತಣವಾಗಿತ್ತು. ಈ ಸರಿ ನೆಲದಾಗಿರೋ ದುಮ್ಮು ಕೂಡ ಹಣಿಗಿಲ್ಲ. ಆ ಥರ ಒಂದು ಮಳೆ ಬಿದ್ದೈತೆ ಕಣ್ರಿ. ನೋಡೋಣ ಈ ವರ್ಷ ಏನಾಗ್ತೈತೋ ಗೊತ್ತಿಲ್ಲ, ಕಾದು ನೋಡಬೇಕು. ಓಕೆ, ಇವತ್ತು ಏನು ಕೂಡ ಕೆಲಸ ನಡೆದಿಲ್ಲ. ಏನಪ್ಪ ಮಾಡೋದು ಅಂತ ಬೇಜಾರಾಗ್ತೈತೆ. ಮನೆ ಕಡೆ ಹೋದರೆ ಅದೇ TV, ಅದೇ ಸೀರಿಯಲ್ಲು, ಅದೇ ಫಿಲಮು, ಮೊಬೈಲ್ ಎತ್ಕೊಂಡ್ರೆ ಅದೇ ಸೋಷಿಯಲ್ ಮೀಡಿಯಾ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಟೈಮ್ ಪಾಸ್ ಮಾಡೋಕ್ಕೆ. ಓಕೆ, ಇನ್ನು ಏನು ಮಾಡೋದು, ಇಷ್ಟೇ ಇವತ್ತಿನ ಒಂದು ರೊಟೀನ್ ಆಗಿತ್ತು. ಇನ್ನು ನಾನು ಕೂಡ ಮನೆ ಕಡೆ ಹೊರಡೋಣ. ಈ ಜಡಿನಲ್ಲಿ ಇನ್ನೇನು ಮಾಡೋಕ್ಕತ್ತೈತೆ, ಇನ್ನೇನು ಮಾಡೋಕ್ಕಾಗಲ್ಲ. ಮನೇಲಿ ಹೋಗಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡೋಣ. ಯಾವಾಗ ತೋಟ ಅಂತ ತೋಟದಲ್ಲೇ ಇಡ್ತೀವಿ ಕೆಲಸಗಳು ಮಾಡ್ಕೊಂಡು. ಇವಾಗ ಮಳೆ ಬೀಳ್ತಾರ ಕಾರಣ ಸ್ವಲ್ಪ ಮನೆಗೆ ಬೇಗ ಹೋಗಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಹೇಗಿತ್ತು ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು ಅಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ, ನೋಡ್ತಾ ಇರೋಲ್ಲ ಈ ವಿಡಿಯೋನ ಒಂದೇ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ಮಿಸ್ ಮಾಡ್ದಿರ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಡ್ರಿ ಸಾಕು. ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಏನಂದರೆ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮಲೆನಾಡು ಕಡೆಯವರು ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಓಕೆ, ತುಂಬಾ ಥ್ಯಾಂಕ್ಸ್. ಆದರೆ ನಿಮ್ಮಿಂದ ನಮಗೆ ಒಂದು ಕೆಲಸ ಆಗಬೇಕು. ಏನಪ್ಪ ಅಂತ ಹೇಳಿದ್ರೆ, ಈ ಚಕ್ಕೆ ಲವಂಗ ಅಂತ ಬರುತ್ತೆ, ಅಂದರೆ ಚಕ್ಕೆ ಬರುತ್ತಲ್ವ, ಈ ಪಲಾವ್ಗೆ ಬಿರಿಯಾನಿಗೆ ಇವೆಲ್ಲ ಹಾಕ್ತಿರಲ್ವ, ಈ ಚಕ್ಕೆ ಮರ ಅನ್ನೋದು ಇಲ್ಲೊಂದು ಪಕ್ಕದಲ್ಲಿದೆ. ಆದರೆ ಅವ್ರು ಬಂದು ನಾನು ಮಲೆನಾಡು ಸೈಡ್ ತಗೊಂಬಂದೆ ಅಂತ ಹೇಳಿದ್ರು. ನಮ್ಮ ಸುತ್ತಮುತ್ತ ಇರೋ ನರ್ಸರಿಗಳಲ್ಲೆಲ್ಲ ನಾನು ವಿಚಾರಿಸಿದೆ, ಅಂದರೆ ಚಕ್ಕೆ ಮರನ ಎಲ್ಲ ಕಡೆ ವಿಚಾರಿಸಿದೆ. ಆದರೆ ಎಲ್ಲೂ ಕೂಡ ಸಿಗಲಿಲ್ಲ ನನಗೆ. ನಿಮ್ಮೂರ ಕಡೆ ಏನಾನ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಆ ಕಡೆಯಿಂದ ನಮಗೆ ಕಳಿಸ್ಕೊಡೋಕ್ಕಾಗುತ್ತಾ ಅಂತ. ಆದರೆ ದಯವಿಟ್ಟು ಮಲೆನಾಡು ಸೈಡ್ ಯಾರು ಇದ್ದೀರೋ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಅದೊಂದು ಮರ ಬೆಳೆಸ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಇದೆ. ನಮ್ಮ ತೋಟದಲ್ಲಿ ಆಲ್ಮೋಸ್ಟ್ ಎಲ್ಲ ಮರಗಳು ಕೂಡ ನೆಟ್ಟಿದ್ದೀನಿ, ಎಲ್ಲ ಹಣ್ಣುಗಿಡಗಳು ಕೂಡ ಇದ್ದಾವೆ. ಅದ್ರ ಜೊತೆಗೆ ಅದು ಕೂಡ ಬೆಳೆಸ್ಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ಆಸೆ ಇದೆ. ಆದರೆ ಆ ಒಂದು ಮರ ಸಸಿ ಎಲ್ಲೂ ಕೂಡ ನಂಗೆ ಸಿಗಲಿಲ್ಲ. ನಿಮ್ಮ ಕೈಗೆ ಏನಾದರೂ ನಮಗೆ ಕಳಿಸ್ಕೊಡೋಕ್ಕಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ನಾನು ಸಿಗ್ತೀನಿ.